ನಮಸ್ಕಾರ ವೀಕ್ಷಕರೇ. ಪ್ರಥಮ ಮೈಸೂರು ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಗರ್ಭದಿಂದ ಜ್ಞಾನದೆಡೆಗೆ ಅಂತ. ಇದು ಮುಖ್ಯವಾಗಿ ಗರ್ಭಾವಸ್ಥೆ ಗರ್ಭಿಣಿಯರಿಗೆ ಇದು ಮುಖ್ಯವಾಗಿದೆ. ಅದರ ವಿಷಯವಾಗಿ ಅವರ ಆರೋಗ್ಯ ಮತ್ತು ಪೋಷಣೆ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಮ್ಮೊಂದಿಗೆ ಇದ್ದಾರೆ ಶ್ರೀಮತಿ ರತ್ನರಾಜಯ್ಯ ಅವರಿದ್ದಾರೆ. ಇವರು ಸಾಕಷ್ಟು ಈ ವಿಷಯದ ಬಗ್ಗೆ ಅಧ್ಯಯನ ಮಾಡಿದ್ದಾರೆ, ಪುಸ್ತಕಗಳನ್ನು ಬರೆದಿದ್ದಾರೆ ಹಾಗೂ ಪ್ರಾಯೋಗಿಕವಾಗಿ ಪ್ರಾತ್ಯಕ್ಷಿಕೆಗಳನ್ನು ನಡೆಸ್ಕೊಟ್ಟಿದ್ದಾರೆ. ಆದ್ದರಿಂದ ಅವರು ನಮ್ಮಲ್ಲಿಗೆ ಬಂದಿದ್ದಾರೆ. ಅವರಿಗೆ ಸ್ವಾಗತ. ಥ್ಯಾಂಕ್ ಯು. ರತ್ನ ಅವರೇ, ಮೊದಲನೇದಾಗಿ ಈ ಇವತ್ತಿನ ವಿಷಯ ಹಿತ್ತಲಿನ ತೋಟ, ಇದು ಹೇಗೆ ಮಾಡ್ಬೋದು, ಇದರಿಂದ ಏನು ಉಪಯೋಗ, ಇದ್ರ ಬಗ್ಗೆ ನಾವು ತಮ್ಮಿಂದ ಕೆಲವು ವಿಷಯಗಳನ್ನು ತಿಳ್ಕೊಳ್ಳೋಕ್ಕೆ ಇಷ್ಟಪಡ್ತೀವಿ. ಮೊದಲನೇದಾಗಿ ಹಿತ್ತಲಿನ ಕೃಷಿ ಇದು ಏಕೆ ಮುಖ್ಯ ನಿಮ್ಮ ಪ್ರಕಾರ? ಆ್ಯಕ್ಚುಲಿ ಏನಂದರೆ, ಹಿತ್ತಲು ತೋಟಗಾರಿಕೆ ತುಂಬ ಪ್ರಾಚೀನ ಪದ್ಧತಿ ನಮ್ಮ ದೇಶದಲ್ಲಿ. ಮುಂಚೆ ಆದರೆ ಮನೆಗಳಿರ್ತಾ ಇತ್ತು, ಅಪಾರ್ಟ್ಮೆಂಟ್ ಇರಲಿಲ್ಲ. ಆಮೇಲೆ ಎಲ್ಲರೂ ಮನೆ ಹತ್ರ ಕಟ್ತಾ ಇರಲಿಲ್ಲ. ಸೊ ಎಲ್ಲರ ಮನೆಯಲ್ಲೂ ಹಿತ್ತಲು ಇರ್ತಾ ಇತ್ತು. ಆ್ಯಂಡ್ ಆ ಹಿತ್ತಲಿನಲ್ಲಿ ಕೆಲವು ಗಿಡಗಳು ಮಾಮೂಲಿಯಾಗಿ ಬೆಳೀತಾ ಇದ್ರು. ಸೊ ಇದು ತುಂಬ ಹಳೆಯದು ನಮ್ಮ ದೇಶದ್ದು ಪದ್ಧತಿ. ಆಮೇಲೆ ಅದು ಮುಖ್ಯ ಯಾಕೆ ಅಂದರೆ, ಒಂದು ಅಡುಗೆ ಮಾಡೋಣ ಅಂದರೆ ಮನೆ ಯಜಮಾನಿಗೆ ಏನೇನು ಪದಾರ್ಥಗಳು ಬೇಕು. ಈಗ ನಾವು ಒಗ್ಗರಣೆ ಹಾಕ್ತೀವಿ, ಆಗ ಕರಿಬೇವು ಬೇಕು, ಪಲ್ಯ ಮಾಡಿದರೆ ಕೊತ್ತಂಬರಿ ಬೇಕು. ಅದು ನಾವು ಕೊಂಡ್ಕೊಳ್ಳೋ ಬದಲಾಗಿ ಹಿತ್ತಲಿನಲ್ಲೇ ಇರುತ್ತೆ, ಹೋಗಿ ಅದನ್ನು ಹಾಗೆ ಕಿತ್ಕೊಂಡು ಬರ್ಬೋದು. ಅದು ಒಂದು. ಇನ್ನೊಂದು ಯಾಕೆ ಮುಖ್ಯ ಅಂದರೆ ಹಿತ್ತಲು ತೋಟಗಾರಿಕೆ, ಎಷ್ಟೋ ಪದಾರ್ಥಗಳು ಸ್ಪೆಷಲಿ ಸೊಪ್ಪು, ಅದು ಎಷ್ಟು ನೀವು ಫ್ರೆಶ್ ಆಗಿ ಬಳಸ್ತೀರಾ ಅಂದರೆ ಆ ಪಾಟಿಂದ ತಕ್ಷಣ ಕಿತ್ಕೊಂಡು ಬಂದು ಒಲೆಗೆ ಹಾಕಿದರೆ ಅದು ಒಳ್ಳೆಯದು. ಯಾಕಂದರೆ ಅದರ ಇರುವ ಪೋಷಕಾಂಶಗಳು ಹಾಗೆ ಉಳ್ಕೊಂಡಿರುತ್ತೆ. ಆ ಏನೇ ತರಕಾರಿ ಸೊಪ್ಪು ಎಷ್ಟು ಹಳೆ ಆಗುತ್ತೋ ಅಷ್ಟು ಅದರಲ್ಲಿ ಪೋಷಕಾಂಶ ಕಮ್ಮಿ ಆಗ್ತಾ ಹೋಗುತ್ತೆ. ಇದು ನಮ್ಮ ಹಿರಿಯವರಿಗೆ ಗೊತ್ತಿತ್ತೋ ಅವರಿಗೆ, ಅಂದರೆ ಅವರು ಸೈಂಟಿಫಿಕ್ ಆಗಿ ಹೇಳದೇ ಇದ್ರು, ಇದೆಲ್ಲ ಅವ್ರಿಗೆ ಗೊತ್ತಿತ್ತು. ಸೊ ಆಗ ಅವರು ಈ ಪದ್ಧತಿನ ನಾವು ಮರ್ತು ಬಿಟ್ಟಿದ್ದೀವಿ, ಅಥವಾ ಬೇರೆ ಇದಕ್ಕೆ ನಾವು ಅದನ್ನು ಇದು ಮಾಡ್ಕೊಂಡಿದ್ದೀವಿ. ಅಂದರೆ ನಮ್ಮ ಜಾಗ ಬೇಕು, ನಮ್ಮ ಕಾರ್ ಪಾರ್ಕ್ ಮಾಡಬೇಕು, ಹಂಗೆ ಅಂತ. ಬಟ್ ಇದರಲ್ಲಿ ತುಂಬ ಉಪಯೋಗಗಳಿದೆ. ಅದು ನಾವು ಹೋಗ್ತಾ ಅದನ್ನು ಯಾಕೆ ಅಂತ ಅರ್ಥ ಮಾಡ್ತೀವಿ. ಭಾಳ ಒಳ್ಳೆ ವಿಷಯ ಹೇಳಿದ್ದೀರಿ. ಇದು ಈ ಹಿತ್ತಲಿನ ಕೃಷಿ ಕಷ್ಟ ಆಗತ್ತಾ, ಮತ್ತು ಅದಕ್ಕೆ ಏನಾದ್ರು ವಿಶೇಷವಾದ ತರಬೇತಿ ಏನಾದ್ರು ಬೇಕಾಗತ್ತಾ? ನೋಡಿ, ಹಿಂದಿನ ಕಾಲದಲ್ಲಿ ಮನೆ ಹೆಂಗಸರೇ ಮಾಡ್ತಾ ಇದ್ರು. ಸೊ ಕಷ್ಟದ್ದು ಪ್ರಶ್ನೆ ಇಲ್ವೇ ಇಲ್ಲ. ಅವರು ಮಕ್ಕಳು ಬೆಳೆಸ್ತಾ ಇದ್ರು, ಮನೆ ನೋಡ್ಕೊಳ್ತಾ ಇದ್ರು, ಅಡುಗೆ ಮಾಡ್ತಾ ಇದ್ರು, ಪ್ಲಸ್ ಹಿತ್ತಲಿನಲ್ಲಿ ಗಿಡಗಳು ಎಲ್ಲ ಬೆಳೆಸ್ತಾ ಇದ್ರು. ಆ್ಯಂಡ್ ಹಿತ್ತಲಿನಲ್ಲಿ ಬೆಳೆಯೋ ಗಿಡಗಳು ಮತ್ತು ಕೆಲವು ಗಿಡ ತುಂಬ ಸುಲಭವಾಗಿ ಅವರಷ್ಟಕ್ಕೆ ಮಕ್ಕಳು ಹೆಂಗೆ ಬೆಳ್ಕೊಂಡು ಹೋಗ್ತಾರೆ, ಜಾಸ್ತಿ ಮಕ್ಕಳಿರುವ ಕುಟುಂಬದಲ್ಲಿ ಚಿಕ್ಕ ಮಕ್ಕಳು ಅವರಷ್ಟೇ ಬೆಳ್ಕೊಂಡು ಹೋಗ್ತಾರೆ. ಆ ಥರ ನೀವು ಬರೀ ನೀರು ಮತ್ತು ಸೂರ್ಯದು ಕಿರಣ ಬಿದ್ದರೆ ಸಾಕು. ಆಗಾಗ ಒಂಚೂರು ಗೊಬ್ಬರ. ಈಗ ಫಾರ್ ಎಕ್ಸಾಂಪಲ್ ಕರಿಬೇವು ಸೊಪ್ಪು ಪದ್ಧತಿ ಏನಿದೆ ಅಂದರೆ, ಮಜ್ಜಿಗೆ ಹಾಕ್ತೀವಿ ಕರಿಬೇವು ಸೊಪ್ಪಿಗೆ, ಕರಿಬೇವು ಗಿಡಕ್ಕೆ. ಸೊ ಮನೆಯಲ್ಲಿ ಮಜ್ಜಿಗೆ ಉಳಿಯುತ್ತೆ. ಅದೇ ಹೋಗಿ ಮುಂಚೆ ನಾವು ಹಸು ಸಾಕ್ತಾ ಇದ್ವಿ, ಆಗ ಅದರ ಸೆಗಣಿ ಗೊಬ್ಬರ ಅದೆಲ್ಲ. ಸೊ ಏನು ಕಷ್ಟ ಇಲ್ಲ, ಯಾರು ಬೇಕಾದ್ರೂ ಮಾಡ್ಬೋದು, ಮಕ್ಕಳು ಕೂಡ ಮಾಡ್ಬೋದು. ಇದು ಒಳ್ಳೆ ಅಭ್ಯಾಸ ಆಕ್ಚುಲಿ. ಸೊ ಇದು ವಿಶೇಷವಾಗಿ ಏನು ತರಬೇತಿ ಯಾರು ಬೇಕಾದ್ರೂ ಮಾಡ್ಬೋದು, ಇದು ಬಹಳ ಸಂತೋಷದ ವಿಷಯ. ಆಮೇಲೆ ಇದನ್ನ ಸೀಮಿತವಾದ ಜಾಗದಲ್ಲಿ, ಜಾಸ್ತಿ ಜಾಗ ಇರೋದಿಲ್ಲ, ಆವಾಗಲೂ ಮಾಡಬಹುದಾ? ಸರ್, ನಾನು ಮೈಸೂರಿನಲ್ಲಿರೋಳು. ಸೊ ನಂದೊಂದು ಚಿಕ್ಕ ಮನೆ ಇದೆ. ಆ ಮನೆಯಲ್ಲಿ ನೋಡಿ ಇಷ್ಟೆಲ್ಲ ಈ ಬೇರೆ ಬೇರೆ ಗಿಡಗಳೆಲ್ಲ ಬೆಳೆದಿದ್ದೀವಿ. ಸೊ ತುಂಬಾ ವಿಶಾಲವಾಗಿರುವ ಜಾಗ ಇರಬೇಕು ಆ ಥರ ಏನೂ ಇಲ್ಲ. ನಿಮ್ಗೆ ನಿಮ್ಮ ಹಿತ್ತಲಿನಲ್ಲಿ ಮಣ್ಣು ಇಲ್ಲದೆ ಇದ್ರೆ ಪಾಟ್ನಲ್ಲಿ ಕೂಡ ಬೆಳಿಬಹುದು. ಇದೆಲ್ಲ ಕೆಲವು ನಾನು ತೋರಿಸ್ತಾ ಇರೋದು ವೀಳ್ಯದೆಲೆ, ಇದು ಮರುಗ, ಇದೆಲ್ಲ ಪಾಟ್ನಲ್ಲಿ ಬೆಳೆದಿರೋದು. ಸೊ ನಿಮಗೆ ಅಪಾರ್ಟ್ಮೆಂಟ್ನಲ್ಲೂ, ನೀವು ಸಪೋಸ್ ಬಹುಶಃ ನೀವು ನಗರದವರು, ನೀವು ಅಪಾರ್ಟ್ಮೆಂಟ್ನಲ್ಲಿದ್ದೀರಾ, ಅಲ್ಲಿ ಬರಾಂಡ ಇದ್ದೇ ಇರುತ್ತೆ, ಅಥವಾ ಏನೋ ಒಂಚೂರು ಜಾಗ ಇದೆ, ಅಲ್ಲಿ ಪಾಟ್ನಲ್ಲಿ ಇಟ್ಕೊಂಡು ಅದರಲ್ಲಿ ಬೆಳಿಬೋದು. ನಂದೊಂದು ಪ್ರಶ್ನೆ ಏನಂದರೆ ಮೇಡಮ್, ಇದೆಲ್ಲ ಮಾರ್ಕೆಟ್ನಲ್ಲಿ ಸುಲಭವಾಗಿ ಸಿಗುವಾಗ ನಾವು ಮನೆ ಹಿತ್ತಲಿನಲ್ಲಿ ಯಾಕೆ ಬೆಳಿಬೇಕು? ಸರ್, ಫಸ್ಟ್ ಕೆಲವು ಸಿಗಲ್ಲ. ಅಂದ್ರೆ ಈಗ ವೀಳ್ಯದೆಲೆ ಸಿಗುತ್ತೆ, ಬಟ್ ಅದು ಇಷ್ಟು ಫ್ರೆಶ್ ಆಗಿ ಚೆನ್ನಾಗಿ. ಇದು ಮರುಗ ಅಂತ, ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೇದು. ಇದು ಸಿಗಲ್ಲ. ಗಣಿಕೆ ಸೊಪ್ಪು, ಸೊಪ್ಪುನ ಕೆಲವು ಸರಿ ಇದು ಗಣಿಕೆ ಸೊಪ್ಪು.
ಕೆಲವು ಸರಿ ತರ್ತಾನೆ, ಕೆಲವು ಸರಿ ತರಲ್ಲ. ದೊಡ್ಡ ಪತ್ರೆ ಅಂತೂ ಸಿಗುದೇ ಇಲ್ಲ. ಅಂಡ್ ಇದು ತುಂಬಾ ಸುಲಭ ಬೆಳೆಯಕ್ಕೆ. ಆಮೇಲೆ ಇದು ಲೋಳಿಸಾರ ಅಂತ, ಇದು ತುಂಬಾ ಒಳ್ಳೇದು ಆರೋಗ್ಯಕ್ಕೆ. ಇದು ಅರಿಶಿನ ಇದೆಲ್ಲ ಓಕೆ ಸಿಗಲ್ಲ ಅಂತ ಅದೊಂದು ವಿಷಯ. ಬಟ್ ಇನ್ನೊಂದು ವಿಷಯ, ಈ ಪದಾರ್ಥಗಳು ಎಷ್ಟು ನಾನು ಮುಂಚೆನೆ ಹೇಳ್ದಂಗೆ ಫ್ರೆಶ್ ಆಗಿ ನೀವು ಉಪಯೋಗಿಸ್ತಿರೋ ಬಳಸ್ತಿರೋ ಅಷ್ಟೇ ಒಳ್ಳೇದು. ಬಿಕಾಸ್ ನೀವು ತಕ್ಷಣ ಅದೀಗ ಫಾರ್ ಎಕ್ಸಾಂಪಲ್ ವಿಟಮಿನ್ಸ್, ಕೆಲವು ವಿಟಮಿನ್ ಸಿ, ಅವು ತುಂಬ ಸೂಕ್ಷ್ಮ ವಿಟಮಿನ್ಗಳು. ಅದು ಕಾಲ ಮತ್ತೆ ಜಾಸ್ತಿ ನೀವು ಅದನ್ನು ಬೇಯಿಸಿದ್ರೆ ಅದು ಎಲ್ಲ ಡಿಸ್ಟ್ರಾಯ್ ಆಗುತ್ತೆ. ಸೊ ಎಷ್ಟು ಫ್ರೆಶ್ ನೀವು ಬಳಸ್ತೀರಾ ಅಷ್ಟು ಒಳ್ಳೇದು. ಭಾಳ ಸಂತೋಷ. ಮತ್ತೆ ಇದು ಗೊಬ್ಬರ ಏನಾದರೂ ವಿಶೇಷವಾಗಿ ದುಬಾರಿಯಾದ ಗೊಬ್ಬರ ಏನಾದ್ರು ಉಪಯೋಗಿಸ್ಬೇಕಾಗತ್ತಾ ಬೆಳೆಯೋದಕ್ಕೆ? ಹಿತ್ತಲು ತೋಟಗಾರಿಕೆಯಿಂದ ಒಂದು ತುಂಬ ಈಗ ಎಲ್ಲರೂ ಸ್ವಚ್ಛ ಭಾರತ್ ಮಿಷನ್ ಹಿಂಗೆ ಅಂತೆಲ್ಲ ಅಂತ ಇದ್ದಾರೆ. ಆಮೇಲೆ ರೇಡಿಯೋದಲ್ಲೂ ಬರುತ್ತೆ. ಹಿತ್ತಲು ತೋಟಗಾರಿಕೆದು ಒಂದು ಸೈಡ್ ಬೆನಿಫಿಟ್ ಅಂದರೆ ಒಳ್ಳೆಯದು ಉಪಯೋಗ. ಸೈಡ್ನಲ್ಲಿ ನೀವು ಮನೆ ಕಿಚನಿಂದು ಅಂದರೆ ಅಡುಗೆ ಮನೆಯ ಕಸ ಏನಿದೆ ಅದನ್ನು ನೀವು ಗೊಬ್ಬರ ಮಾಡಿ ಯೂಸ್ ಮಾಡ್ಬೋದು. ಒಂದು ಪಾಟ್ ತೂತ ಏನು ಗೊಬ್ಬರ ಏನು ಬೇಡ. ಆಗಾಗ ಬೇಕಾದ್ರೆ ಒಂಚೂರು ಸೆಗಣಿ ಆ ಥರ. ಹಾಂ. ಮತ್ತೆ ಈ ಕೆಲವು ಉದಾಹರಣೆ ಕೊಡ್ತೀರಾ? ನೀವು ಸಾಕಷ್ಟು ತಂದಿದ್ದೀರಿ, ಇದು ಕೆಲವು ಅದ್ರ ಬಗ್ಗೆ ನೀವು ತಿಳಿಸ್ಕೊಡ್ತೀರಾ? ಹೌದು. ಫಸ್ಟು ಎರಡು ಮೂರು ಮರಗಳ ಬಗ್ಗೆ ನಾನು ಮಾತಾಡ್ತೀನಿ. ಒಂದು ಕರಿಬೇವು. ನಾವು ದಕ್ಷಿಣ ಕನ್ನಡದಲ್ಲಿ ದಕ್ಷಿಣ ಭಾರತದಲ್ಲಿ, ಬರೀ ಕರ್ನಾಟಕ ಅಲ್ಲ, ಕರಿಬೇವು ಇಲ್ಲದೆ ಅಡುಗೆನೇ ಆಗಲ್ಲ. ಬಟ್ ಅದರ ಕಾರಣ ಇದೆ. ಕರಿಬೇವು ತುಂಬಾ ಒಳ್ಳೆ ಪದಾರ್ಥ, ಪೌಷ್ಟಿಕಾಂಶ ಜೊತೆನೂ ಅದು ಒಂದು ಔಷಧಿ. ಡಯಾಬಿಟೀಸ್, ಶುಗರ್ ಇದ್ದವರಿಗೆ, ಆಮೇಲೆ ಹೊಟ್ಟೆ ಸರಿಯಾಗಿ ಕೆಲಸ ಮಾಡಕ್ಕೆ, ಡೈಜೆಷನ್, ಆರೋಗ್ಯ, ಇದಕ್ಕೆಲ್ಲ ತುಂಬಾ ಜೀರ್ಣಶಕ್ತಿ ಇದಾಗಕ್ಕೆ. ಆ್ಯಂಡ್ ತುಂಬ ಸ್ವಲ್ಪ ಬೆಳೆಯೋದು. ಸುಮ್ಮನೆ ಅದರ ಪಾಡಿಗೆ ಅದು ಒಂದು ಮೂಲೆಯಲ್ಲಿರುತ್ತೆ, ಅದು ಬೆಳೆಯುತ್ತೆ. ಕೆಲವು ಸರಿ ಕಾಲಕ್ಕೆ ಸ್ವಲ್ಪ ಇದು ಹುಳಗಳೆಲ್ಲ ಬರ್ಬೋದು, ಬಟ್ ಅದು ಸರಿ. ಸೊ ಒಂದು ಕರಿಬೇವು ನೀವು ಹಾಕಲೇಬೇಕು. ಇನ್ನೊಂದು ನುಗ್ಗೆ ಮರ, ನುಗ್ಗೆ ಸೊಪ್ಪು. ನುಗ್ಗೆ ಅದರ ಕಾಯಿ, ಸ್ಪೆಷಲಿ ಗರ್ಭಿಣಿಯವರು ಮತ್ತೆ ಹಾಲು ಕುಡಿಸೋ ತಾಯಿಯವರಿಗೆ ತುಂಬಾ ಒಳ್ಳೇದಿದು. ಕಬ್ಬಿಣದ ಅಂಶ ಎಲ್ಲ ಥರದ್ದು. ಅದರಲ್ಲಿ ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಕೆಲವು ಸೊಪ್ಪಿನಲ್ಲಿ ಪ್ರೋಟೀನ್ ಅಂಶ ಇದೆ. ನುಗ್ಗೆ ಸೊಪ್ಪು ಅದು ಒಂದು. ಸೊ ನುಗ್ಗೆ ಮರದ್ದು ಎಲ್ಲ ಅಂದ್ರೆ ಕಾಯಿನೂ ಒಳ್ಳೇದು, ಸೊಪ್ಪಂತೂ ತುಂಬಾ ಒಳ್ಳೇದು. ಅಂಡ್ ಬಳಸೋದು ತುಂಬಾ ಈಸಿ. ನೀವು ಚಪಾತಿ, ಸಾರು, ಪಲ್ಯ ಏನ್ ಬೇಕಾದ್ರೂ ಮಾಡ್ಬೋದು. ಸೊ ನುಗ್ಗೆ ಮರ, ಕರಿಬೇವು, ಆಮೇಲೆ ಆದ್ರೆ ಒಂದು ನಿಂಬೆಹಣ್ಣಿನ ಮರ. ನಿಂಬೆ ತುಂಬಾ ಒಳ್ಳೇದು. ನಿಂಬೆಹಣ್ಣಿಂದ ತುಂಬಾ ವಿಟಮಿನ್ ಸಿ ಅಂತ ಒಂದು ವಿಟಮಿನ್ ಇದೆ, ಅದು ತುಂಬಾ ಇಮ್ಯುನಿಟಿಗೆ ಅದು ತುಂಬಾ ಒಳ್ಳೇದು. ಆಮೇಲೆ ನಾವು ಎಲ್ಲದಕ್ಕೂ ಕೋಸಂಬರಿ, ಎಲ್ಲದಕ್ಕೂ ಮಜ್ಜಿಗೆ ಹಾಕ್ತೀವಿ, ತುಂಬಾ ಅದು ಟೇಸ್ಟಿಯಾಗಿರುತ್ತೆ. ಬಟ್ ಅದು ವಿಟಮಿನ್ ಸಿಗೆ ಅದು ತುಂಬಾ ಇಂಪಾರ್ಟೆಂಟ್. ಅದು ಏನು ಅದಕ್ಕೇನು ಕಷ್ಟ ಏನಿಲ್ಲ. ನೀವು ಒಂದು ಮೂಲೆಯಲ್ಲಿ ಹಾಕಿದ್ರೆ ತನ್ನಷ್ಟಕ್ಕೆ ಬೆಳ್ಕೊಂಡು ಬಿಡಿ. ಆಮೇಲೆ ಇದು ಕೊತ್ತಂಬರಿ. ಸೊ ಇದು 3 ಮರ ಮುಗಿಸಿದೆ. ಈಗ ಇದು ಗಿಡಗಳಿಗೆ, ಸಸ್ಯಗಳಿಗೆ ಬರೋಣ. ಈಗ ನಮ್ಗೆ ಬೇಕಾದದ್ದು ಒಂದು ಕೊತ್ತಂಬರಿ. ಅದು ಇಟ್ಸ್ ಆಂಟಿ ಇಮ್ಯುನಿಟಿ, ಆಂಟಿ ಬ್ಯಾಕ್ಟೀರಿಯಲ್, ಅದರಲ್ಲಿ ಕೀಟಾಣು ನಾಶ ಮಾಡುತ್ತೆ. ಆಮೇಲೆ ಜೀರ್ಣಶಕ್ತಿ ಜಾಸ್ತಿ ಮಾಡುತ್ತೆ. ಅದಕ್ಕೆ ನಾವು ಎಲ್ಲದಕ್ಕೂ ಇದು ಧನಿಯಾ ಅಂತಾರೆ. ಬೀಜನೂ ಒಳ್ಳೇದು, ಇದು ಒಳ್ಳೇದು, ಎರಡು ಒಳ್ಳೇದು. ಕೊತ್ತಂಬರಿ, ಪುದೀನ ತುಂಬಾ ಶ್ರೇಷ್ಠ. ಅದರಿಂದ ಚಟ್ನಿ ಮಾಡ್ಬೋದು. ಅದರಿಂದಲೂ ತುಂಬಾ ಅದರಲ್ಲಿ ವಿಟಮಿನ್ಸ್, ಮಿನರಲ್ಸ್ ಎಲ್ಲ ಇದೆ. ಆಮೇಲೆ ಇದು ದೊಡ್ಡಪತ್ರೆ ಅಂತ, ಇದು ತುಂಬಾ ಸುಲಭವಾಗಿ ಬೆಳೆಯುವ ಗಿಡ. ಇದರದ್ದು ತಾಂಬುಳಿ ಮಾಡ್ತಾರೆ, ರಸಮಿಗೆ ಹಾಕ್ಬೋದು, ರಾಗಿ ಮುದ್ದೆ ಜೊತೆ. ಹೌದು, ಮಜ್ಜಿಗೆ ಜೊತೆ. ಆಮೇಲೆ ಇದರದ್ದು ಕೆಲವರು ಪಕೋಡಾನು ಮಾಡ್ತಾರೆ, ಅದು ಒಳ್ಳೇದಲ್ಲ, ಅದು ಫ್ರೈಡ್ ಆಗುತ್ತೆ. ಬಟ್ ಇದು ತುಂಬಾ ಒಳ್ಳೇದು. ಆಮೇಲೆ ಇದು ನೋಡಿ, ಇದು ಅರಿಶಿಣದ ಗಿಡ. ತುಂಬಾ ಸುಲಭವಾಗಿ ಪಾಟ್ ನಲ್ಲಿ ಬೆಳಿಬಹುದು. ಇದು ಗೆಡ್ಡೆ ನೋಡಿ, ಇಲ್ಲಿ ಅರಿಶಿಣ ಶುರು ಆಗ್ತಾ ಇದೆ. ಇದು ಅರಿಶಿಣ, ಮತ್ತೆ ಇದು ಶುಂಠಿ, ಎರಡು ಬೆಳಿಬಹುದು. ಶುಂಠಿ ಎಲ್ಲದಕ್ಕೂ ನಾವು ಯೂಸ್ ಮಾಡ್ತೀವಿ. ಇದು ಆಯುರ್ವೇದದಲ್ಲಿ ಮಹಾ ಔಷಧ ಅಂತ ಹೆಸರು. ಇದು ಅಣ್ಣ ತಮ್ಮಂದ್ರು ಇವರು. ಆಕ್ಚುಲಿ ತುಂಬಾ ಹತ್ತಿರದ ಅವ್ರದ್ದು ಸಂಬಂಧ, ಒಂದೇ ತರ ಗಿಡ ಕಾಣುತ್ತೆ. ಸೊ ಆಯುರ್ವೇದದಲ್ಲಿ ತುಂಬಾ ಶ್ರೇಷ್ಠ ಇದು. ಅದಕ್ಕೆ ಹೆಸರೇ ಮಹಾ ಔಷಧ. ತುಂಬಾ ಬೇರೆ ಬೇರೆ ತರದ್ದು ಕಾಯಿಲೆಗೆ ಯೂಸ್ ಮಾಡ್ತಾರೆ.
ಸೊ ಇದನ್ನ ನೀವು ಯೂಸ್ ಇದೇನೋ ತಂದಿದ್ದೀರಿ? ಹಾ, ಇದು ಇದು ಬೆಳ್ಳುಳ್ಳಿ. ಬೆಳ್ಳುಳ್ಳಿ. ಓಹೋ. ಬೆಳ್ಳುಳ್ಳಿ ಎಲ್ರಿಗೂ ಗೊತ್ತು, ಅಂದ್ರೆ ಧಾರ್ಮಿಕ ಮಾರ್ಗದಲ್ಲಿ ನಡೆಯೋರಿಗೆ ಒಳ್ಳೇದಲ್ಲ, ಬಿಕಾಸ್ ಇದು ಇಟ್ಸ್ ಅ ನರ್ವ್ ಸ್ಟಿಮ್ಯುಲೆಂಟ್. ಅದಕ್ಕೆ ಕೆಲವರು ಬೆಳ್ಳುಳ್ಳಿ ತಿನ್ನಲ್ಲ, ಬಟ್ ಇಲ್ದಿದ್ರೆ ಇದು ತುಂಬಾ ಉಪಯೋಗ. ಇದು ನೋಡಿ, ನಾನೇ ಮಾಡಿರೋದು. ಸುಮ್ಮನೆ ಒಂದು ಬಾಟ್ಲಿ ನೀರು ಹಾಕಿ ಅದು ಬೆಳ್ಳುಳ್ಳಿದು ಇದೆಯಲ್ಲ ಬೇರು, ಅದು ನೀರಿಗೆ ಟಚ್ ಮಾಡೋದಂಗೆ ಇಟ್ಬಿಡಿ, ಅದು ತನ್ನಷ್ಟಕ್ಕೆ ಬೆಳ್ಕೊಳ್ಳುತ್ತೆ. ಇದನ್ನು ನೀವು ಯೂಸ್ ಮಾಡ್ಬೋದು, ಈ ಎಲೆಗಳನ್ನು ನೀವು ಯೂಸ್ ಮಾಡ್ಬೋದು. ನಿಮ್ಗೆ ಇದು ಇಷ್ಟು ಬಂದ್ಮೇಲೆ ಪಾಟ್ನ. ಆಮೇಲೆ ಇದೇನು ಹುಲ್ಲು ತರ? ಹುಲ್ಲಲ್ಲ ಇದು. ಇದು ನಮ್ ತಂದೆ ಒಂದ್ ಕತೆ ಹೇಳ್ತಾ ಇದ್ರು. ಕೆಲವು ಮನೆಯಲ್ಲಿ, ಅಂದ್ರೆ ಮುಂಚಿನ ಕಾಲದಲ್ಲಿ ಸ್ವಲ್ಪ ಆರ್ಥಿಕ ಸಮಸ್ಯೆಗಳಿದ್ರೆ ಅವರಿಗೆ ಮೊಸರು ಮತ್ತೆ ಮಜ್ಜಿಗೆ ಮೊಸರು ಅಷ್ಟು ಆಗ್ತಾ ಇಲ್ಲ. 8 ಜನದ ಕುಟುಂಬ, ಅಷ್ಟು ಸ್ಟ್ರೆಚ್ ಆಗ್ಬೇಕು ಮೊಸರಿಗೆ. ಸೊ ಅವ್ರು ನನ್ಗೆ ಅಂತ ಇದ್ರು, ಅವ್ರು ಮಜ್ಜಿಗೆ ತೆಳ್ಳಗೆ ಮಾಡಿ ಅದಕ್ಕೆ ಮಜ್ಜಿಗೆ ಸೊಪ್ಪು ಅಂತ ಹಾಕ್ತಾ ಇದ್ರು. ನಾನೀಗ ಮಜ್ಜಿಗೆ ಸೊಪ್ಪು ಏನು ಅಂತ ಹುಡುಕದೆ. ಇದು ಆಕ್ಚುಲಿ ಲೆಮನ್ ಗ್ರಾಸ್, ಹೋಲ್ ಆಫ್ ಸೌತ್ ಏಷ್ಯಾ. ಇದರಲ್ಲಿ ಇದು ಮುರಿದ್ರೆ ನೋಡಿ, ಇದು ಪರಿಮಳ. ಇದಕ್ಕೆ ಟೀಗ್ ಹಾಕ್ಬೋದು. ಇದರಲ್ಲಿ ತುಂಬಾ ಇಟ್ಸ್ ಅ ಮೆಡಿಸಿನಲ್ ಹರ್ಬ್. ಆಮೇಲೆ ಮಜ್ಜಿಗೆಗಂತೂ ನೀವು ಮುರಿದು ಒಂಚೂರು ಚಚ್ಚಿ ಹಾಕಿದ್ರೆ ಮಜ್ಜಿಗೆ ಟೇಸ್ಟ್ ಅದು. ಅದಕ್ಕೆ ಇದರ ಹೆಸರೇ ಮಜ್ಜಿಗೆ ಸೊಪ್ಪು. ಆಮೇಲೆ ಈ ವೀಳ್ಯದೆಲೆ ಬಗ್ಗೆ? ವೀಳ್ಯದೆಲೆ ಅಫ್ಕೋರ್ಸ್ ಎಲ್ರಿಗೂ ಗೊತ್ತು. ಎಲ್ರು ಮುಂಚೆ ಆದ್ರೆ ನಾವು ಊಟ ಮಾಡಿದ್ಮೇಲೆ ನಾವು ವೀಳ್ಯದೆಲೆ ತಿಂತಾ ಇದ್ವಿ. ನಮ್ಮ ತಂದೆ ಮನೆಯಲ್ಲಿ ಇದು ಪದ್ಧತಿ, ಎಷ್ಟೋ ಮನೆಯಲ್ಲಿ ಇತ್ತು. ಒಂಚೂರು ಸುಣ್ಣ, ಒಂಚೂರು ಅಡಿಕೆ ಮಾಡಿ. ಹೌದು. ಸೊ ಓಕೆ, ಸೊ ಇದು ಮೆಣಸು, ಕಾಳು ಮೆಣಸಿಂದು ಸಂಬಂಧ, ಕುಟುಂಬ ಸೇಮ್. ಇದು ತುಂಬಾ ಒಳ್ಳೇದು. ಇದು ನೀವು ಹಿಂಗೆ ಹಸಿ ತಿನ್ಬಹುದು, ಆದ್ರೆ ಇದರದ್ದು ಶರ್ಬತ್ ಮಾಡಿದ್ರೆ, ಸ್ಪೆಷಲಿ ಬೇಸಿಗೆ ಕಾಲದಲ್ಲಿ ಇದನ್ನು ರುಬ್ಬಿ ಇದಕ್ಕೆ ಬೆಲ್ಲ ಮತ್ತೆ ಸ್ವಲ್ಪ ರೋಸ್, ಗುಲಾಬಿದು ಎಲೆ, ಆಮೇಲೆ ಇದೆಲ್ಲ ಹಾಕ್ಬಿಟ್ಟು ತುಂಬಾ ಚೆನ್ನಾಗಿರೋ ಶರ್ಬತ್ ಮಾಡ್ಬೋದು. ಮೇಡಮ್, ಈ ಕೈ ತೋಟದಲ್ಲಿ ಸಾಕಷ್ಟು ಸಸ್ಯಗಳು ಪರಿಚಯ ಮಾಡ್ಕೊಟ್ಟಿದ್ದೀರಿ. ಇದರಲ್ಲಿ ಹುಳ ಬಂದ್ಬಿಡೋ ಸಂಭವ ಇರುತ್ತೆ. ಹಾಗಾಗಿ ಕೆಲವು ಸತಿ ನಾವು ಬೆಳೆ ಬೆಳೆಯುವಾಗ ಕೆಮಿಕಲ್ಸ್ ಎಲ್ಲ ಸ್ಪ್ರೇ ಮಾಡ್ತೀವಿ. ಇದಕ್ಕೆ ಏನಾದರೂ ನೋಡಿ, ಇಷ್ಟೊಂದು ಗಿಡ ಇದೆ ನನ್ನ ತೋಟದಿಂದ ನಾನು ತಂದಿದ್ದೀನಿ. ನಾನು ಒಂದ್ ತೊಟ್ಟು ಪೆಸ್ಟಿಸೈಡ್ ಹಾಕಿಲ್ಲ. ಮಾಡಬಾರ್ದು. ಕೀಟನಾಶಕ. ಅದು ಆಕ್ಚುಲಿ ಹಿತ್ತ ತೋಟಗಾರಿಕೆ ಇನ್ನೊಂದು ದೊಡ್ಡ ಉಪಯೋಗ. ಅಂದ್ರೆ ನಿಮ್ಗೆ ಸಾವಯವ ಸೊಪ್ಪುಗಳು, ತರಕಾರಿಗಳು, ಆಕ್ಚುಲಿ ನಾನು ಇವತ್ತು ಬರೀ ಸೊಪ್ಪುಗಳು ತಂದಿದ್ದೀನಿ. ಬಟ್ ಈವನ್ ತರಕಾರಿಗಳು, ನಾನು ತೊಗರಿ ಕೂಡ ಬೆಳಿತೀನಿ ಪಾಟ್ನಲ್ಲಿ. ನಾನು ಮತ್ತೆ ನನ್ನ ತಾಯಿ 1 ತಿಂಗಳು ನಾವು ಸಾರು ಮಾಡಿದ್ವಿ ಫ್ರೆಶ್ ತೊಗರಿ. ಅಂದ್ರೆ ಕೀಟನಾಶಕಗಳನ್ನ ಯಾವುದೇ ಕಾರಣಕ್ಕೂ ಬಳಸಬಾರದು, ಯಾಕೆಂದ್ರೆ ನಾವು ಅದನ್ನ ಅದು ನಮ್ಮ ಹೊಟ್ಟೆಗೆ ಹೋಗುತ್ತೆ. ಆಮೇಲೆ ಈಗ ನೀವು ನೋಡಿದೀರಾ ಎಷ್ಟೋ ಕಾಯಿಲೆ, ಎಸ್ಪೆಷಲಿ ಕ್ಯಾನ್ಸರ್ ಎಲ್ಲ ತುಂಬಾ ಹರಡ್ತಾ ಇದೆ. ಒನ್ ಆಫ್ ದ ರೀಸನ್ಸ್ ಇಸ್ ಈಟಿಂಗ್ ದಟ್, ಅಂದ್ರೆ ಈ ಪೆಸ್ಟಿಸೈಡ್ ಇದೆಲ್ಲ ಕೆಮಿಕಲ್ ಹಾಕಿರುವ ಪದಾರ್ಥಗಳು ತಿಂದು ಅದು ನಮ್ಮ ಆರೋಗ್ಯದ ಮೇಲೆ ತುಂಬಾ ದೊಡ್ಡ ಪರಿಣಾಮ. ಓಕೆ, ಈಗ ನಮ್ಮ ಬೇರೆ ಏನಾದ್ರು ಉಪಯೋಗ ಇದೆಯಾ ಇದು ನಾವು ನಮ್ಮ ಆಹಾರದ ಜೊತೆಗೆ? ಓಕೆ, 2-3 ಇದೆ. ಒಂದು, ನಮ್ಮ ವಿಟಮಿನ್ಸ್ ಗಳಲ್ಲಿ ಒಂದು ವಿಟಮಿನ್ ಇದೆ, ಅದರ ಹೆಸರು ವಿಟಮಿನ್ ಡಿ ಅಂತ. ಈ ವಿಟಮಿನ್ ಬರೀ ಸೂರ್ಯದ ಕಿರಣದಿಂದ ಸಿಗುತ್ತೆ. ಸೊ ನೀವು ಹಿತ್ತಲು ತೋಟಗಾರಿಕೆ ಮಾಡಿದ್ರೆ ನಿಮ್ಗೆ ವಿಟಮಿನ್ ಡಿ, ಅಂಡ್ ಗರ್ಭಿಣಿ ಹೆಂಗಸರಿಗೆ ವಿಟಮಿನ್ ಡಿ ತುಂಬಾ ಇಂಪಾರ್ಟೆಂಟ್. ಬಿಕಾಸ್ ನಮ್ಮ ಮೂಳೆ ಗಟ್ಟಿ ಆಗಕ್ಕೆ, ಗರ್ಭದಲ್ಲಿರುವ ಮಗುದು ಪ್ಲಸ್ ತಾಯಿದು ಮೂಳೆ ಗಟ್ಟಿ ಇರ್ಬೇಕಾದ್ರೆ ಕ್ಯಾಲ್ಸಿಯಂ ಅಂತ ಒಂದು ಪದಾರ್ಥ ಇದೆ, ಅದು ವಿಟಮಿನ್ ಡಿ ಇದ್ದರೆ ಮಾತ್ರ ಕೆಲಸ ಮಾಡುತ್ತೆ. ಇಲ್ದಿದ್ರೆ ನೀವು ಎಷ್ಟೇ ಕ್ಯಾಲ್ಸಿಯಂ ಮಾತ್ರ ನುಂಗಿ ಅದೇನು ಪ್ರಯೋಜನ ಇಲ್ಲ. ಸೊ ಹಿತ್ತಲು ತೋಟಗಾರಿಕೆ ಮಾಡಿದ್ರೆ ನಿಮ್ಗೆ ವಿಟಮಿನ್ ಡಿ ತುಂಬಾ ಫ್ರೀ ಸಿಗುತ್ತೆ. ಜೊತೆಗೆ ಹಂಚ್ಕೊಳ್ಬಹುದು ಅಕ್ಕಪಕ್ಕದ ಮನೆಯವರು ಜಾಸ್ತಿ ಇದ್ರೆ. ಪ್ಲಸ್ ಎಕ್ಸರ್ಸೈಸ್, ವ್ಯಾಯಾಮ. ತುಂಬಾ ಸಂತೋಷ ರತ್ನ ಅವರೇ, ಸಾಕಷ್ಟು ವಿಷಯಗಳನ್ನು ತಿಳ್ಕೊಟ್ಟಿದ್ದೀವಿ. ಒಂದು ಲಾಸ್ಟ್ ವ್ಯಾಯಾಮ ಬಗ್ಗೆ ಹೇಳ್ಬಿಡ್ತೀನಿ. ಹಿತ್ತಲು ತೋಟಗಾರಿಕೆ ತುಂಬಾ ಒಳ್ಳೇದು. ಗರ್ಭಿಣಿ ಹೆಂಗಸರಿಗೆ ಆದಷ್ಟು ಕೆಲವರು ಡಾಕ್ಟರ್ಗಳೆಲ್ಲ ಲಾಸ್ಟ್ ಡೇ ಲೇಬರ್ ಪೇನ್ ಶುರುವರೆಗೆ ಎಕ್ಸರ್ಸೈಸ್ ಅಂದ್ರೆ ಓಡಾಡ್ತಾ ಇರಿ ಅಂತ ಹೇಳ್ತಾರೆ. ಸೊ ತುಂಬಾ ಒಳ್ಳೇದು. ಆದರೆ ನೀವು ಒಂದ್ಸರಿ ಸಪೋಸ್ ನಿಮಗೆ ಬೇರೆ ಏನಾದರೂ ಕಾಂಪ್ಲಿಕೇಶನ್ಸ್ ಏನಾದರೂ ಇದ್ದರೆ ನೀವು ನಿಮ್ಮ ವೈದ್ಯರನ್ನು ಕೇಳಿ ಮಾಡ್ಬೋದಾ ಅಂತ. ಅದು ಕೇಳಿದ್ಮೇಲೆ ತುಂಬ ಸಂತೋಷ ರತ್ನ ಅವರೇ, ಸಾಕಷ್ಟು ವಿಷಯ ತಿಳಿಸ್ಕೊಟ್ಟಿದ್ದೀರಿ. ಮನೆಯಲ್ಲಿ ಒಂದು ಹಿತ್ತಲು, ಮನೆ ಮುಂಭಾಗದಲ್ಲಿ ಅಥವಾ ಹಿಂಭಾಗದಲ್ಲಿ
ಆದಷ್ಟು ನಾವೇ ಬೆಳ್ಕೊಂಡು ಹೌದು ಅದು ಆರೋಗ್ಯಕ್ಕೆ ಹೌದು. ಬಹಳ ಅನುಕೂಲ. ಹೌದು, ಹಿತ್ತಲಿಲ್ದೇ ಇದ್ರೆ ಪಾಟ್ನಲ್ಲೂ ಬೆಳಿಬೇಕು. ತುಂಬಾ ಸಂತೋಷ. ನಮಸ್ತೆ. ನಮಸ್ಕಾರ. ಥ್ಯಾಂಕ್ ಯು.